ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2025 ಮಾರ್ಚ್ ತಿಂಗಳ ತುಲಾ ರಾಶಿಯವರ ಗೋಚರ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ತುಲಾ ರಾಶಿಯವರಿಗೆ ಸಮಯ ಅಷ್ಟೊಂದು ಉತ್ತಮ ಇಲ್ಲ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ಸೈಟ್ ತೊಗೊಂಬೋದಕ್ಕಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಸಮಯ ಶುಭಪ್ರದವಾಗಿ ಇಲ್ಲ. ಗಡಿಬಿಡಿಯ ನಿರ್ಧಾರಗಳಿಗೆ ಹೋಗಿ ಅಥವಾ ಯಾರದೋ ಮಾತನ್ನು ನಂಬಿ ನಿಮ್ಮ ವ್ಯವಹಾರಗಳಿಗೆ ಕೈ ಹಾಕಿ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ನಿಮ್ಮಲ್ಲಿ ಆ ಕಾರ್ಯಕ್ಕಾಗಲಿ ಅಥವಾ ವ್ಯವಹಾರಕ್ಕಾಗಲಿ ಪೂರ್ಣ ಪ್ರಮಾಣವಾದಂಥ ಅನುಕೂಲಗಳಿದ್ದಾಗ ಆ ಕಾರ್ಯಕ್ಕೆ ಕೈ ಹಾಕಿ ಶುಭ ಫಲಗಳನ್ನು ಪಡ್ಕೊಳ್ಳಿ. ನಿಮ್ಮ ರಾಶಿಗೆ ಪಂಚಮ ಶನಿಯ ದೋಷ ಇರೋದರಿಂದ ಶನಿ ಭಗವಾನರ ದೇವಸ್ಥಾನಗಳಲ್ಲಿ ಶನಿವಾರಗಳೊಂದು ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಬತ್ತಿ ದೀಪ ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ. ಅಲ್ಲೇ ನವಗ್ರಹಗಳಿದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿದೇವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ, ನವಗ್ರಹಗಳ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೇ ನಮಃ ಶ್ರದ್ಧಾ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು. ಸಾಧ್ಯ ಆದರೆ ದಂಪತಿಗಳು ಸಹ ದೂರ ಇದ್ದರೆ ಭಾಳ ಒಳ್ಳೆಯದು. ಶನಿವಾರ ಕಪ್ಪು ನೀಲಿ ವಸ್ತ್ರಗಳ ಧಾರಣೆ ಬೇಡ. ಹೊಸ ವ್ಯಾಪಾರ ವ್ಯವಹಾರಗಳ ಪ್ರಾರಂಭ ಬೇಡ. ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಸಹ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ಸಾಧ್ಯ ಆದರೆ ನಾಗದೇವರಿಗೆ ಪೂಜೆ ಕೊಡೋದು ಭಾಳ ಉತ್ತಮ. ಮಂಗಳವಾರ ಅಥವಾ ಷಷ್ಠಿ ಅಥವಾ ಪಂಚಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಪೂಜೆ ಕೊಡೋದ್ರಿಂದ ನೆಗೆಟಿವ್ ಕಡಿಮೆ ಆಗುತ್ತೆ. ಹೆಚ್ಚಿನ ಜಾಗರೂಕತೆಯನ್ನು ಆರೋಗ್ಯದ ಬಗ್ಗೆ ವಹಿಸಿ. ಹಾಗೆ ನಿಮಗೆ ಗುರುಬಲ ಇಲ್ಲದೇ ಇರೋದರಿಂದ ಹಣಕಾಸು ವಿಚಾರಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರುಗಳು ಹೆಚ್ಚಾಗಿ ಕಂಡುಬರ್ತದೆ. ಈ ಕಾರಣದಿಂದ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಗುರು ಪೀಠದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಹಳದಿ ಹೂವನ್ನು ಕೊಟ್ಟು ಅಥವಾ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ. ಸಾಧ್ಯವಾದರೆ ಯಾವುದಾದರೂ ದೇವರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಗಡಿಬಿಡಿಯ ನಿರ್ಧಾರಗಳಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸಿಲುಕಿಕೊಂಡು ನೋವು ಅನುಭವಿಸಬೇಡಿ. ಈಗಲೇ ನಿಮ್ಮ ಎಲ್ಲ ವ್ಯಾಪಾರ ವ್ಯವಹಾರಗಳು ನೀವು ಅಂದ್ಕೊಂಡ ಯಾವುದೇ ರೀತಿಯಲ್ಲೂ ಆಗ್ತಾಯಿಲ್ಲ. ಆದ್ದರಿಂದ ಹೆಚ್ಚಿನ ವಿಚಾರಗಳಲ್ಲಿ ಜಾಗ್ರತೆ ವಹಿಸಿ. ಹಾಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಕೋರ್ಟ್ ವ್ಯವಹಾರಗಳಾಗಿರ್ಬೋದು, ಪೊಲೀಸ್ ವ್ಯವಹಾರಗಳಾಗಿರ್ಬೋದು, ಈ ವಿಚಾರಗಳಲ್ಲಿಯೂ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ವಿಶೇಷವಾಗಿ ಯಾರೋ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋಣ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಬರ್ತಾರೆ. ಅಂತಹ ಸಂದರ್ಭಗಳಲ್ಲಿಯೂ ಸಹ ನೀವು ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಒಂದು ವೇಳೆ ನೀವೇನಾದರೂ ದೂರ
ಪ್ರಯಾಣದ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ವಿದೇಶ ಯೋಗಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬಂದರೆ ತುಂಬ 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 ಎಚ್ಚರಿಕೆಯನ್ನು ವಹಿಸಿ. ಆ ರೀತಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಹಣ ನಷ್ಟ ಆಗುವ ಸಾಧ್ಯತೆ ಅಥವಾ ನಿಮ್ಮ ಬೆಲೆ ಬಾಳುವ ವಸ್ತುಗಳು ನಷ್ಟವಾಗುವ ಸಾಧ್ಯತೆ ಕಂಡುಬರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಂದು ನಿಮ್ಮಿಂದ ಸಾಧ್ಯವಾದಂಥ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ. ಸಾಧ್ಯ ಆದರೆ ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಲಿತಾ ತ್ರಿಶತನಾಮಾವಳಿಯನ್ನು ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ಕಡಿಮೆ ಆಗುತ್ತೆ. ಹೆಚ್ಚಾಗಿ ನಿಮ್ಮ ವ್ಯವಹಾರಗಳಿಗೆ ಶುಕ್ರವಾರ ಬುಧವಾರಗಳನ್ನು ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.